ನಿವೇದಿತಾ ಗೌಡ ನವಿಲು ಗರಿ ಉಡುಪು ವಿವಾದ ಸೃಷ್ಟಿ ಮಾಡಿದೆ. ಕಿಶನ್ ಹಾಗೂ ನಿವೇದಿತಾ ಗೌಡ ವಿರುದ್ಧ ಅರಣ್ಯ ಇಲಾಖೆಗೆ ದೂರು ಸಲ್ಲಿಕೆಯಾಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅಧಿಕೃತ ದೂರನ್ನು ನೀಡಿದ್ದಾರೆ. ನೃತ್ಯಗಾರ ಕಿಶನ್ ಹಾಗೂ ನಿವೇದಿತಾ ಗೌಡ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅಧಿಕೃತ ದೂರನ್ನ ನೀಡಿದ್ದಾರೆ. ಇಬ್ಬರು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ. ನೈಜ ನವಿಲುಗರಿಗಳನ್ನು ಬಳಸಿ ಭಾರೀ ಉಡುಪನ್ನ ತಯಾರಿಸಿದ್ದಾರೆ. ತಯಾರಿಕೆ ಜೊತೆ ಸಾರ್ವಜನಿಕವಾಗಿ ಅದನ್ನ ಪ್ರದರ್ಶಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ವಿಡಿಯೋ ಹಾಗೂ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ಸಂರಕ್ಷಿತ ಪ್ರಭೇದವಾಗಿದೆ. ಹಾಗೆ ಈ ರೀತಿ ನವಿಲುಗರಿಗಳನ್ನು ಬಳಕೆ ಮಾಡೋದು ಕಾನೂನಿನ ವಿರುದ್ಧವಾಗಿದೆ. ಜೊತೆಗೆ ಈ ಗರಿಗಳು ಎಲ್ಲಿಂದ ಬಂದ್ವು, ಕಾನೂನುಬದ್ಧವಾಗಿ ವಿತ್ ಪರ್ಮಿಷನ್ ತಗೊಂಡ್ರ, ಇದು ರಿಯಲ್ಲಾ ಫೇಕಾ, ಹಾಗೆ ವಿಡಿಯೋ ಮತ್ತು ಛಾಯಾಚಿತ್ರಗಳ ವೈಜ್ಞಾನಿಕ ಪರಿಶೀಲನೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ನೈಜ ನವಿಲುಗರಿಗಳಾಗಿದ್ರೆ ಉಡುಪು ವಶಕ್ಕೆ ಪಡೆದು ತನಿಖೆ ನಡೆಸಿ, ಹಾಗೆ ಖರೀದಿ, ಸಾಗಣೆ ಹಾಗೆ ಸಂಗ್ರಹಣೆ ಕುರಿತು ಸಮಗ್ರ ತನಿಖೆ ಆಗಬೇಕು ಎನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಗರಿಗಳನ್ನ ಯಾವ ವ್ಯಕ್ತಿ ಸಪ್ಲೈ ಮಾಡಿದ್ದಾನೆ, ಎಲ್ಲಿಂದ ಸಿಕ್ಕಿದೆ ಇವರಿಗೆ ನವಿಲು ಗರಿಗಳು, ಹಾಗೆ ಅಥವಾ ಯಾವ ಸಂಸ್ಥೆಗಳು ಕೊಟ್ಟಿವೆ, ಸಪ್ಲೈ ಮಾಡಿವೆ, ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಿ ಅಂತ ಉಲ್ಲೇಖಿಸಿದ್ದಾರೆ. ದೂರನ್ನ ನೀಡಿದ್ದಾರೆ. ಕಗ್ಗಲಿಪುರ ಅರಣ್ಯ ವಲಯ ಅಧಿಕಾರಿಗಳಿಗೆ ತಕ್ಷಣ ಪ್ರಕರಣ ದಾಖಲಿಸಿ ತನಿಖೆ ನಡೆಸೋದಕ್ಕೆ ನಿರ್ದೇಶನ ನೀಡುವಂತೆ ಮನವಿಯನ್ನ ಮಾಡಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಅನ್ವಯವಾಗುವ ವಿಧಿಗಳಡಿ ಕಾನೂನು ಕ್ರಮಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ನೀವು ಕೂಡ ಆ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ. ಕಿಶನ್ ಅವರು ಕಂಪ್ಲೀಟ್ ಆಗಿ ನವಿಲು ಗರಿಗಳನ್ನ ಹಿಂದ್ಗಡೆ ಹಾಗೆ ಕಾಲಿನ ಭಾಗದಲ್ಲಿ ಕಟ್ಕೊಂಡಿದ್ದಾರೆ. ಹಾಗೆ ನಿವೇದಿತಾ ಗೌಡ ಅವರು ಏನು ಬಟ್ಟೆಯನ್ನು ಧರಿಸಿದ್ದಾರೆ, ಕ್ರಾಪ್ ಟಾಪ್, ಅದರ ಮೇಲೂ ಕೂಡ ನವಿಲು ಗರಿಗಳು ಇರೋದು ನೀವು ಇಲ್ಲಿ ನೋಡಬಹುದು. ಹೀಗಾಗಿ ಈ ಗರಿಗಳು ರಿಯಲ್ಲ ಅಥವಾ ಫೇಕಾ, ಅಕಸ್ಮಾತ್ ರಿಯಲ್ ಆಗಿದ್ರೆ ಈ ಗರಿಗಳನ್ನ ಪಡೆಯೋದಕ್ಕೆ ಎಷ್ಟು ನವಿಲುಗಳನ್ನ ಸಾಯಿಸಲಾಗಿದೆ, ಅದರ ಜೊತೆಗೆ ಈ ಗರಿಗಳು ಎಲ್ಲಿಂದ ಬಂತು, ಯಾರು ಸಪ್ಲೈ ಮಾಡಿದ್ರು, ಎಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಮುಂದಿನ ಕ್ರಮ ಏನಿರುತ್ತೆ ಇವರ ವಿರುದ್ಧ, ಹಾಗೆ ಅಕಸ್ಮಾತ್ ಈ ಗರಿಗಳೇನಾದ್ರೂ ರಿಯಲ್ ಆದ್ರೆ ಕಾನೂನು ಸಂಕಷ್ಟ ಎದುರಾಗುತ್ತಾ ಕಿಶನ್ ಹಾಗೆ ನಿವೇದಿತಾ ಗೌಡಗೆ, ಹೇಗೆ? ಎಸ್, ಈ ಹಿಂದೆ ಕೂಡ ಅಂದ್ರೆ ದೊಡ್ಡ ದೊಡ್ಡ ನಟರ ಮೇಲೆ ಕೂಡ ಈ ರೀತಿಯಾದಂತಹ ಆರೋಪಗಳು ಬಂದಿತ್ತು. ತದನಂತರ ಅರಣ್ಯ ಇಲಾಖೆಗೆ ದೂರನ್ನು ಕೂಡ ಕೊಡಲಾಗಿತ್ತು. ಆದ್ರೆ ಅಷ್ಟೊಂದು ಯಾರು ಕೂಡ ಕ್ರಮವನ್ನ ಕೈಗೊಂಡಿಲ್ಲ ಅಂತಾನೆ ಹೇಳ್ಬೋದು. ನವಿಲುಗರಿ ಉಡುಪನ್ನ ಈಗಾಗಲೇ ಕಿಶನ್ ಆಗಿ ನಿವೇದಿತಾ ಗೌಡ ಅವರೊಂದು ತೊಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಅರಣ್ಯ ಇಲಾಖೆಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲಹಳ್ಳಿ ಅವರು ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ನೃತ್ಯಗಾರ ಕಿಶನ್ ಹಾಗೂ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂಡಂತಹ ನಿವೇದಿತಾ ಗೌಡ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆರೋಪ ಕೇಳಿ ಬಂದಿರುವಂತದ್ದು. ಅಂದ್ರೆ ನೈಜ ನವಿಲುಗರಿಗಳನ್ನ ಬಳಸಿ ಭಾರಿ ದೊಡ್ಡ ಉಡುಪನ್ನ ತಯಾರಿಸಿ ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಾರೆ ಎಂಬ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೇನೆ ವಿಡಿಯೋ ಹಾಗೂ ಫೋಟೋಗಳನ್ನ ಕೂಡ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಮಾಡಿರೋದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ಇದು ಸಂರಕ್ಷಿತ ಪ್ರಭೇದವಾಗಿದ್ದು ಅದರ ಗರಿಗಳ ಬಳಕೆಗೆ ಕಾನೂನು ನಿರ್ಬಂಧ ಇದೆ. ಸೊ ಉಡುಪಿನಲ್ಲಿ ಅಸಾಮಾನ್ಯ ಪ್ರಮಾಣದ ನವಿಲು ಗರಿಗಳನ್ನ ಬಳಕೆಯಾಗಿರೋದು ಇದಕ್ಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ನವಿಲನ್ನ ಸಾಯಿಸಿ ಅದರ ಗರಿಗಳನ್ನ ತೆಗೆದಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೂಡ ಇಲ್ಲಿ ಅವರೊಂದು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಗರಿಗಳು ಎಲ್ಲಿಂದ ಬಂದು ಕಾನೂನು ಬದ್ಧವಾಗಿ ಅವರು ಪಡೆದಿದ್ದಾರ, ಆ ವಿಡಿಯೋ ಮತ್ತು ಛಾಯಾಚಿತ್ರಗಳ ತಾಂತ್ರಿಕ ಹಾಗೂ ವೈಜ್ಞಾನಿಕ ಪರಿಶೀಲನೆಗೆ ಆಗ್ರಹ ಪಡಿಸಿದ್ದಾರೆ. ಅಂದ್ರೆ ಇವರು ನಿಜಕ್ಕೂ ಆ ನವಿಲು ಗರಿಯನ್ನ ಎಲ್ಲಿಂದ ತಂದ್ರು, ಏನಾದ್ರೂ ಒಂದು ವೇಳೆ ನವಿಲನ್ನ ಸಾಯಿಸಿ ತೆಗೆದುಕೊಂಡು ಬಂದಿದ್ರೆ ಅವರ ವಿರುದ್ಧ ಅಂದ್ರೆ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆ ಕೂಡ ಆಗುತ್ತೆ. ಬಟ್ ಇದು ನೈಜ ನವಿಲು ಗರಿಗಳಾಗಿದ್ದರೆ ಉಡುಪುಗಳನ್ನ ವಶಕ್ಕೆ ಪಡೆದು ತನಿಖೆ ನಡೆಸುವಂತೆ ಕೂಡ ಒತ್ತಾಯ ಮಾಡಿದ್ದಾರೆ. ಗರಿಗಳ ಮೂಲ ಆಗಿರ್ಬೋದು, ಖರೀದಿ ಆಗಿರ್ಬೋದು, ಸಾಗಣೆ ಮತ್ತು ಸಂಗ್ರಹಣೆ ಕುರಿತು ಸಮಗ್ರ ತನಿಖೆಗೆ ಆಗ್ರಹ ವ್ಯಕ್ತಪಡಿಸಿರುವಂತದ್ದು. ಹಾಗೇನೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಅನ್ವಯವಾಗುವ ಅಂದ್ರೆ ಕಾನೂನಿನ ಕ್ರಮಕ್ಕೆ ಕೂಡ ಒತ್ತಾಯ ಪಡಿಸಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ತನಿಖೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಉದ್ಭವಾಗುತ್ತೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ಈ ಹಿಂದೆ ನಟ ದರ್ಶನ್ ಆಗಿರ್ಬೋದು, ಬೇರೆ ಬೇರೆ ಮಂದಿಯ ವಿರುದ್ಧ ಕೂಡ ಇದೇ ಅರಣ್ಯ ಇಲಾಖೆಯಲ್ಲಿ ದೂರು ದಾಖಲಾಗಿತ್ತು. ಬಟ್ ಅದು ತನಿಖೆ ಎತ್ತ ಸಾಕ್ತು, ರಿಪೋರ್ಟ್ ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳಿಲ್ಲ. ಸೊ
ಸೊ ಈಗ ಇದ್ರ ಬಗ್ಗೆ ಆದ್ರೂ ತನಿಖೆಯನ್ನ ಕೈಗೊಳ್ತಾರ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕಂದ್ರೆ ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲಾಗಿರುವಂತದ್ದು. ಸೊ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಕಿಶಾನ್ ಅವರು ಅಂದ್ರೆ ನೋಡುವಾಗ ಅದು ನಿಜಕ್ಕೂ ನವಿಲಿನ ಗರಿಗೆ ಅಂತೆ ಕಾಣುತ್ತೆ, ಅಂದ್ರೆ ಪ್ಲಾಸ್ಟಿಕ್ ಗರಿ ತರ ಕಾಣ್ತಾ ಇಲ್ಲ. ಇವ್ರು ಎಲ್ಲಿಂದ ತಂದ್ರು ಅನ್ನೋದು ಕೂಡ ಮೂಲ ಪತ್ತೆ ಹಚ್ಚಬೇಕಾಗುತ್ತೆ. ಹಾಗೇನೆ ಕಿಶಾನ್ ಸಾಮಾಜಿಕ ಜಾಲತಾಣಗಳಲ್ಲಿ ವಿಭಿನ್ನವಾಗಿ ತನ್ನನ್ನ ತೋರಿಸ್ಕೋಬೇಕನ್ನೋ ನಿಟ್ಟಿನಲ್ಲಿ ಬಹುತೇಕ ಒಂದು ನೃತ್ಯದ ಉಡುಪುಗಳನ್ನ ಅವರು ಪ್ರದರ್ಶಿಸುವಂತಹ ವಿಚಾರವನ್ನ ಕೂಡ ನೋಡ್ಬೋದು. ಸೊ ಅದೇ ರೀತಿ ಕಂಟೆಂಟ್ ಅನ್ನ ತೆಗೆದುಕೊಂಡು ಈ ಒಂದು ವಿಚಾರವನ್ನ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಅರಣ್ಯ ಇಲಾಖೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಸಿಂಚನ. ಭವ್ಯ, ಈಗ ಈ ಬಗ್ಗೆ ಕಿಶನ್ ಆಗ್ಲಿ ನಿವೇದಿತಾ ಗೌಡ ಆಗ್ಲಿ ಏನಾದ್ರು ರಿಯಾಕ್ಟ್ ಮಾಡಿದ್ರ ಹೇಗೆ? ಅಂದ್ರೆ ನಿನ್ನೆ ಸಂಜೆ ಈ ದೂರು ದಾಖಲಾಗಿರುವಂತದ್ದು. ಸೊ ಇನ್ನು ಕೂಡ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಗಳು ಬಂದಿಲ್ಲ. ಬಟ್ ಇನ್ನು ಕೂಡ ಅಂದ್ರೆ ಮಾಧ್ಯಮದವರು ಇನ್ನು ಕೂಡ ಅವರನ್ನ ಫೋನ್ ಮೂಲಕ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟಿವೆ. ಬಟ್ ಇನ್ನು ಕೂಡ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಬಂದಿಲ್ಲ. ಬಟ್ ಅರಣ್ಯ ಇಲಾಖೆ ಯಾವ ರೀತಿ ತನಿಖೆಯನ್ನ ಮಾಡುತ್ತೆ ಅನ್ನೋದು ಇಲ್ಲಿ ಕ್ಯೂರಿಯಾಸಿಟಿ ಇರುವಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.